ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ 2025ರಲ್ಲಿ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ನಿಮ್ಮ ಚಾನೆಲಲ್ಲಿ ಎಷ್ಟು ಸಾವಿರ ಸಬ್ಸ್ಕ್ರೈಬರ್ಸ್ ಇರಬೇಕು, ಎಷ್ಟು ವಾಚ್ ಟೈಮ್ ಬರಬೇಕು, ಏನೇನು ರೂಲ್ಸ್ ಇದೆ, ನೀವು ಏನೇನು ರೂಲ್ಸನ್ನು ಫಾಲೋ ಮಾಡಿದರೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆ, ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಸೊ ಇವಾಗ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂದರೆ ಅದನ್ನೆಲ್ಲ ಫಾಲೋ ಮಾಡಬೇಕು. ಒಂದೊಂದು ಪಾಯಿಂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್, ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂದರೆ ನಿಮಗೆ ಮಾನಿಟೈಸೇಷನ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡಬೇಕು. ನೀವು ಎಲ್ಲಿ ತನಕ ಅಪ್ಲೈ ಮಾಡಲ್ವೋ ಅಲ್ಲಿ ತನಕ ನೀವು ಯೂಟ್ಯೂಬಲ್ಲಿ ಯಾವುದೇ ಥರ ದುಡ್ಡನ್ನು ನೀವು ಸಂಪಾದಿಸುವುದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೊಂದು ಕೂಡ ಎಲ್ರಿಗೂ ನೆನಪಿರಲಿ. ನೀವು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಿದ ಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಚಾನೆಲ್ ಕ್ರಿಯೇಟ್ ಮಾಡಿದ ಮೇಲೆ ತಕ್ಷಣವೇ ಅಪ್ಲೈ ಮಾಡ್ಬೋದಾ ಅಂದರೆ ಇಲ್ಲ. ಅದಕ್ಕೆ ಕೆಲವೊಂದಷ್ಟು ರೂಲ್ಸ್ ಇದೆ. ನೀವು ಅಪ್ಲೈ ಮಾಡಬೇಕು ಅಂದರೆ ಆ ರೂಲ್ಸನ್ನು ಕಂಪ್ಲೀಟ್ ಮಾಡಬೇಕು. ರೂಲ್ಸ್ ಏನು ಅಂತ ನೋಡೋಣ. ನೀವು ಇನ್ನೂ ಯೂಟ್ಯೂಬ್ ಚಾನೆಲ್ ಮಾಡಿಲ್ಲ ಅಂದರೆ ಈಗಲೇ ಚಾನೆಲ್ ಕ್ರಿಯೇಟ್ ಮಾಡಿ. ಫಸ್ಟ್ ರೂಲ್ಸ್, ನಿಮ್ಮ ಒಂದು ಚಾನೆಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು. ಇದು ಕಂಪಲ್ಸರಿ. 1,000 ಸಬ್ಸ್ಕ್ರೈಬರ್ ಮಾಡಿದರೆ ಅಪ್ಲೈ ಮಾಡಬಹುದಾ ಅಂದರೆ ಇಲ್ಲ. ಇನ್ನೂ ಕೆಲವು ರೂಲ್ಸ್ ಇದೆ. ಸಬ್ಸ್ಕ್ರೈಬರ್ ಅಂದರೆ ನಿಮಗೆ ಗೊತ್ತಿರುತ್ತೆ. ನನ್ನ ಚಾನೆಲ್ ಹೆಸರು ರಶು ವ್ಲಾಗ್. ಅದರ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ. 2,000 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. 2,000 ಜನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇದರ ಜೊತೆಗೆ ನೀವು 4,000 ಅವರ್ಸ್ ವಾಚ್ ಟೈಮ್ನ ಮಾಡಬೇಕಾಗುತ್ತೆ. ಸೊ ನೋಡಿ, 4,000 ಅವರ್ಸ್ ವಾಚ್ ಟೈಮ್ ಏನು ಅಂತಂದರೆ, ನೀವು ಇವಾಗ ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಹಾಕಿರ್ತೀರ. ಆ ಒಂದು ವಿಡಿಯೋ ಎಷ್ಟು ಹೊತ್ತು, ಎಷ್ಟು ನಿಮಿಷ ಇದೆ ಅಂದರೆ, ಎಕ್ಸಾಂಪಲ್ 3 ನಿಮಿಷದ ವಿಡಿಯೋನ ಹಾಕಿದ್ದೀರಾ ಅಂದ್ಕೊಳ್ಳಿ. ಆ ಒಂದು ವಿಡಿಯೋನ ಆಡಿಯನ್ಸ್ಗಳು ಎಷ್ಟು ಹೊತ್ತು ನೋಡಿದ್ರು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಒಬ್ಬರು ಬಂದು 1 ನಿಮಿಷ ನೋಡಿದ್ರು ಅಂದ್ಕೊಳ್ಳಿ. ಅಲ್ಲಿಗೆ ನಿಮಗೆ 1 ನಿಮಿಷ ಆ್ಯಡ್ ಆಯಿತು. ಹಾಗೆ 2, 3, 4 ಜನ ಹಾಗೆ ನೋಡಿ 10 ನಿಮಿಷ, 20 ನಿಮಿಷ, 50 ನಿಮಿಷ, ಹಾಗೆ 60 ನಿಮಿಷ ಆದಾಗ 1 ವಾಚ್ ಅವರ್ ಆಗುತ್ತೆ. ಹಾಗೆಯೇ ಎಲ್ಲ ವಿಡಿಯೋ ಒಟ್ಟು ಸೇರಿ 4,000 ಅವರ್ಸ್ ವಾಚ್ ಟೈಮ್ ಆಗಬೇಕು. ಹಾಗೆ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬಹುದು. ಇದು ಎಲಿಜಿಬಲ್ ಆಗುತ್ತೆ. ಇನ್ನೊಂದು ರೂಲ್ಸ್ ಇದೆ. ಅದರ ಜೊತೆಗೆ ಇದನ್ನು ಬಿಟ್ಟು ನೀವು ಬೇರೆ ಥರನೂ ಮಾಡಬಹುದು. 1,000 ಸಬ್ಸ್ಕ್ರೈಬರ್ ಕಂಪಲ್ಸರಿ ಇದಕ್ಕೆ ಕೂಡ. ಎರಡನೇದು 10 ಮಿಲಿಯನ್ ವ್ಯೂಸ್. ನೀವು 90 ಡೇಸಲ್ಲಿ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಬೇಕು. ಈ 10 ಮಿಲಿಯನ್ ವ್ಯೂಸ್ ಏನಿದೆ ಅದು ನಿಮಗೆ ಶಾರ್ಟ್ಸಲ್ಲಿ ಬರಬೇಕು. ಶಾರ್ಟ್ಸ್ ವಿಡಿಯೋ ಅಂದರೆ ಗೊತ್ತು ತಾನೇ, ಸಣ್ಣ ವಿಡಿಯೋ, ಒಂದು 30 ಮಿನಿಟ್ನ ವಿಡಿಯೋ. ಆ ವಿಡಿಯೋ 90 ಡೇಸಲ್ಲಿ 10 ಮಿಲಿಯನ್ ವ್ಯೂಸ್ ಬರಬೇಕು. ಆವಾಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀರ. ಈ 2 ಆಪ್ಷನಲ್ಲಿ ಯಾವುದನ್ನು ಕಂಪ್ಲೀಟ್ ಮಾಡಿದ್ರೂ ಆಗುತ್ತೆ. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಈಸಿಯಾಗಿ ಯೂಟ್ಯೂಬಲ್ಲಿ ದುಡ್ಡನ್ನು ಪಡಿಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.